ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರದ ಮಧ್ಯೆ ನಿರ್ಮಾಣಗೊಂಡ ರಾಜ್ಯದ 3ನೇ ಅತಿ ಎತ್ತರದ ಧ್ವಜಸ್ತಂಭದಿಂದ ರಾಷ್ಟ್ರಧ್ವಜ ಹರಿದು ಕೆಳಗೆ ಬಿದ್ದಿದೆ. ಪುತ್ತೂರಿನಲ್ಲಿ ಮಾರ್ಚ್ 16ರಂದು ರಾತ್ರಿ ಬೀಸಿದ ಸಾಧಾರಣ ಗಾಳಿಗೆ ಈ ಧ್ವಜ ಹರಿದು ನೆಲಕ್ಕೆ ಅಪ್ಪಳಿಸಿದೆ. ಉದ್ಘಾಟನೆಗೊಂಡು 1 ತಿಂಗಳು ಕಳೆಯುವುದರೊಳಗೆ ಧ್ವಜ ಹರಿದು ಬಿದ್ದಿರುವುದು ಇದೀಗ ಭಾರೀ ವಿವಾದಕ್ಕೂ ಕಾರಣವಾಗಿದೆ. ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನಿರ್ಮಾಣಗೊಂಡಿರುವ ಧ್ವಜಸ್ತಂಭ ಇದೀಗ ವಿವಾದದ ಕೇಂದ್ರ ಬಿಂದುವಾಗಿದೆ. ದೇವಸ್ಥಾನದ ಮುಂಭಾಗದಲ್ಲಿ ನಗರಸಭೆಯ ಜಾಗದಲ್ಲಿ ರಾಜ್ಯದ 3ನೇ ಅತಿ ಎತ್ತರದ ಧ್ವಜಸ್ತಂಭ ನಿರ್ಮಿಸಲಾಗಿತ್ತು. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಧ್ವಜಸ್ತಂಭವನ್ನು ನಿರ್ಮಿಸಲಾಗಿದ್ದು, ಈ ಧ್ವಜಸ್ತಂಭಕ್ಕೆ ಅಳವಡಿಸಲಾಗಿದ್ದ ರಾಷ್ಟ್ರಧ್ವಜ ಹರಿದು ಬಿದ್ದಿರುವುದು ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಮಾರ್ಚ್ 16ರಂದು ರಾತ್ರಿ ಪುತ್ತೂರು ನಗರದಲ್ಲಿ ಸುರಿದ ಸಾಧಾರಣ ಮಳೆ ಮತ್ತು ಬೀಸಿದ ಸಾಧಾರಣ ಗಾಳಿಗೆ ರಾಷ್ಟ್ರಧ್ವಜ ಹರಿದು ಬಿದ್ದಿದೆ. ಧ್ವಜವು ನೇರವಾಗಿ ಧ್ವಜಸ್ತಂಭದ ಪಕ್ಕದಲ್ಲಿರುವ ವಿದ್ಯುತ್ ತಂತಿ ಮೇಲೆ ಬಿದ್ದು ಇಡೀ ನಗರದಲ್ಲಿ ಕೆಲವು ಸಮಯ ವಿದ್ಯುತ್ ಸಂಪರ್ಕವನ್ನೇ ಕಳೆದುಕೊಂಡಿತ್ತು. ಧ್ವಜಸ್ತಂಭ ಕೇವಲ ನಿನ್ನೆ ಭಾರಿ ದೊಡ್ಡದಾಗಿ ಏನು ಗಾಳಿ ಮಳೆ ಬಂದಿಲ್ಲ, ಏನು ಬರಲಿಲ್ಲ. ಆದರೂ ಕೂಡ ಅದು ಡ್ಯಾಮೇಜ್ ಆಗಿರುವಂಥದ್ದು, ನಮ್ಮ ರಾಷ್ಟ್ರಧ್ವಜ ಕೆಳಗೆ ಬಿದ್ದಿರುವಂಥದ್ದು, ಇದೊಂದು ಇಲ್ಲಿಯ ಆಡಳಿತ ವ್ಯವಸ್ಥೆ ಅಥವಾ ಇಲ್ಲಿಯ ಇಂಜಿನಿಯರ್ಗಳು ಅಥವಾ ಅದನ್ನು ಕಾರ್ಯ ಮಾಡಿದವರು ಎಷ್ಟರ ಮಟ್ಟಿಗೆ ಕಳಪೆ ಇದೆ ಅನ್ನುವಂಥದ್ದು ನಮಗೆ ಈಗ ಗೊತ್ತಾಗ್ತದೆ. ತುಂಬ ಗಂಭೀರವಾಗಿ ಇದನ್ನು ಗಮನಿಸುವಂಥ ಸಂಗತಿ. ಯಾಕೆಂತ ಹೇಳಿದರೆ, ಇನ್ನು ಬರುವಂಥ ಜಾತ್ರೆ ಇದೆ. ಆ ಕಳಪೆಯ ಕಾಮಗಾರಿಯಿಂದಾಗಿ ಇನ್ನು ಬರುವಂಥ ಜಾತ್ರೆ ಸಂದರ್ಭದಲ್ಲಿ ಅಲ್ಲಿ ಬರುವಂಥ ಯಾರು ಭಕ್ತರಿರ್ತಾರ ಅವರಿಗೂ ಇದರಿಂದ ತೊಂದರೆ ಆಗ್ಬೋದು. ಹಾಗಾಗಿ ಈ ರೀತಿಯ ಕಳಪೆ ಕಾಮಗಾರಿಗಳನ್ನು ಮಾಡುವುದರ ಮುಖಾಂತರ ನಮಗೆ ಅನ್ನಿಸ್ತದೆ, ಅದನ್ನು ನೋಡುವಾಗ ಹಾಕಿರುವಂಥ ಕಂಬ ಏನಿದೆ ಅದು ಕೂಡ ಬೆಂಡಾಗಿರುವ ರೀತಿಯಲ್ಲಿ ಕಾಣ್ತಿದೆ. ಒಂದು ರೀತಿಯಲ್ಲಿ ಜನರ ಮಧ್ಯೆ ಸೋಕಿ ಮಾಡುವುದಕ್ಕೋಸ್ಕರನೇ ಇದನ್ನು ಹಾಕಿದಾರಾ ಅಥವಾ ಪ್ರಾಮಾಣಿಕವಾಗಿ ರಾಷ್ಟ್ರದ ಮೇಲೆ ಬತ್ತಿದ್ದುಕೊಂಡು ಇದನ್ನು ಮಾಡಿರುವಂಥದ್ದನ್ನು ಮಾಡಿದಾರಾ ಅನ್ನುವಂಥದ್ದು ನಮಗೆ ಇರುವಂಥದ್ದು. ಏನೇ ಇರಲಿ, ಆದರೆ ತಕ್ಷಣ ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ ಯಾರಿದ್ದಾರ ಅವರು ತಕ್ಷಣ ಅದಕ್ಕೆ ಗಮನವನ್ನು ಕೊಟ್ಟು ಇನ್ನು ಯಾವುದೇ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿ ಹಾನಿಯಾಗದ ರೀತಿಯಲ್ಲಿ ಅದನ್ನು ಸರಿ ಮಾಡಿಸಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ. ಮಹಾಲಿಂಗೇಶ್ವರ ದೇವಾಲಯದ ಎದುರು ಅಂದರೆ ಪರಿಧಿಯ ಹೊರಗಿರ್ಬೋದು, ಆದರೆ ದೇವಾಲಯದ ಎದುರು ಒಂದು ನಮ್ಮ ರಾಜ್ಯದ 3ನೇ ಅತಿ ಎತ್ತರದೊಂದು ರಾಷ್ಟ್ರಧ್ವಜವನ್ನು ನಮ್ಮ ಮಾನ್ಯ ಶಾಸಕರು ಅವರ ಒಂದು ಮುತುವರ್ಜಿಯಿಂದ ಅಲ್ಲಿ ನಿರ್ಮಾಣ ಮಾಡಿರ್ತಾರೆ. ಆದರೆ ಭಕ್ತರಾಗಿ ನಾವು ಹೇಳುವುದೇನೆಂದರೆ, ದೇವಾಲಯದ ಎದುರು ಅಂದರೆ ದೇವಾಲಯದ ಒಂದು ಧ್ವಜಸ್ತಂಭದ ನೇರವಾಗಿ ಆ ರೀತಿಯಲ್ಲಿ ರಾಷ್ಟ್ರಧ್ವಜವನ್ನು ಅಲ್ಲಿ ಹಾಕಿರುವುದು ತಪ್ಪು ಅಂತ ಹೇಳ್ತೇವೆ. ನಮ್ಮ ದೇವಾಲಯಕ್ಕೆ ಒಂದು ಪರಿಧಿ ಅಂತೇಳಿ ನಾವು ಕಾಣಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ದೇವರ ಪರಿಧಿ ಎಲ್ಲಿ ಅಂತೇಳಿ ಗೊತ್ತಾಗುದಿಲ್ಲ. ಆದರೆ ಇದು ದೇವಾಲಯದ ಪರಿಧಿ ಹೊರಗೆ ಅಂತೇಳಿ ಅದನ್ನು ಹಾಕಿದ್ದಾರೆ. ಈ ಮೊದಲು ಅದು ದೇವಾಲಯದ ಗದ್ದೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾಕುವುದು ಅಂತೇಳಿ ಪ್ರಸ್ತಾಪ ಆಗಿತ್ತು. ಅದಕ್ಕೆ ನಮ್ಮ ಮಹಾಲಿಂಗೇಶ್ವರ ಸಂರಕ್ಷಣಾ ಸಮಿತಿಯಿಂದ ತೀವ್ರವಾದ ಆಕ್ಷೇಪಣೆಯನ್ನು ದೇವಾಲಯದ ಆಡಳಿತ ಸಮಿತಿಗೆ ನಾವು ತಿಳಿಸಿದ ಮೇರೆಗೆ ದೇವಾಲಯದ ಗದ್ದೆಯಿಂದ ಹೊರಗೆ ಹಾಕಿದ್ರು. ಯಾಕಂದ್ರೆ ದೇವಾಲಯದ ಗದ್ದೆಯಲ್ಲಿ ಹಾಕಿದ್ರೆ ಅಲ್ಲಿ ಸಾರ್ವಜನಿಕ ಅದು ಒಂದು ಸಂವಿಧಾನಬದ್ಧವಾದ ಒಂದು ರಾಷ್ಟ್ರಧ್ವಜ ಆದ ಕಾರಣ ಯಾರು ಬಂದು ಅನ್ಯ ಧರ್ಮದವರು ಕೂಡ ಬಂದು ಅಲ್ಲಿ ಧ್ವಜಾರೋಹಣ ಮಾಡಬಹುದು. ಅದನ್ನು ಮತ್ತೆ ನಾವು ಆಕ್ಷೇಪಣೆ ಮಾಡಲಿಕ್ಕೆ ಆಗುದಿಲ್ಲ. ಆ ಒಂದು ಸದುದ್ದೇಶದಿಂದ ನಾವು ದೇವಾಲಯದ ಗದ್ದೆಯಲ್ಲಿ ಬೇಡ ಅಂತ ಹೇಳಿದ ಕಾರಣ ದೇವಾಲಯದ ಹೊರಗಡೆ ಹಾಕಿದ್ದಾರೆ. ಇಲ್ಲಿ ಏನಂದ್ರೆ, ನಿನ್ನೆ ಒಂದು ದೇವರ ಒಂದು ಬ್ರಹ್ಮರಥವನ್ನು ದೇವಾಲಯದಿಂದ ಇನ್ನು ಜಾತ್ರೆಗೆ ಸದುದ್ದೇಶದಿಂದ ಅಲ್ಲಿ ಒಂದು ಅದನ್ನು ರಿಪೇರಿ ಮಾಡೋಕೆ ಅಂದ್ರೆ ಅಲಂಕಾರಕ್ಕಾಗಿ ಹೊರಗಿಟ್ರು. ಇದೇ ಸಂದರ್ಭದಲ್ಲಿ ಕೂಡ ಒಂದು ನಿನ್ನೆ ಮಳೆ ಕೂಡ ಬಂತು. ಈ ಮಳೆಯ ಸಂದರ್ಭದಲ್ಲಿ ಅದೊಂದು ಒಂದು ಮಳೆಯ ಒಂದು ನೆಪವನ್ನು ಇಟ್ಟುಕೊಂಡು ನಿನ್ನೆ ರಾತ್ರಿ ರಾಷ್ಟ್ರಧ್ವಜ ಇಲ್ಲಿ ಕೆಳಗೆ ಬಿತ್ತು. ಇದು ನಮಗೆ ಒಂದು ತುಂಬಾ ಒಂದು ಅವಮಾನಕಾರಿ. ಯಾಕೆಂದ್ರೆ ರಾಷ್ಟ್ರಧ್ವಜ ಯಾವತ್ತೂ ಹಾಗೆ ಕೆಳಗೆ ಬೀಳಬಾರದು. ಅಲ್ಲಿ ಹಾಕಿರುವುದು ನಾವು ಹೇಳಿದ್ರೆ ಅಲ್ಲಿ ಹಾಕಿರುವುದು ತಪ್ಪು. ಇದು ದೇವರ ಇಚ್ಛೆಯ ಅಥವಾ ಭಕ್ತರ ಒಂದು ಪ್ರೇರೇಪಣೆ ಗೊತ್ತಿಲ್ಲ. ಈ ಹಿಂದೆ ಕೂಡ ದೇವಾಲಯದಲ್ಲಿ ಒಬ್ಬರು ವಿದ್ವಾಂಸರು ಕೂಡ ಪ್ರಸ್ತಾಪ ಮಾಡಿದ್ರು. ದೇವಾಲಯಕ್ಕೆ ಎದುರಾಗಿ ಅಂದ್ರೆ ಧ್ವಜಸ್ತಂಭದ ಎದುರಾಗಿ ಅದು ಹಾಕಿದ್ದು ತಪ್ಪು ಅಂತ ಹೇಳಿದ್ರು. ಅದು ನಿಜವಾಗಿಯೂ ತಪ್ಪು ಅಂತೇಳಿ ನಾವು ಹೇಳುದು. ಯಾಕೆಂದ್ರೆ ದೇವಾಲಯದ ಎದುರು ಅದು ಹಾಕಿರೋದು ತಪ್ಪು. ಇನ್ನಾದರೂ ಅದನ್ನು ಎಚ್ಚೆತ್ತುಕೊಂಡು ಆಡಳಿತ ಸಮಿತಿ ಅದನ್ನು ಹೊರಗಡೆ ಎಲ್ಲಿಯಾದರೂ ಅಳವಡಿಸುವುದು ಒಳ್ಳೆದಂತೆ ನಮ್ಮ ಒಂದು ಭಾವನೆ. ರಾಷ್ಟ್ರಧ್ವಜಕ್ಕೆ ನಾವು ಗೌರವ ಕೊಡಬೇಕು. ಅದನ್ನು ರಾಷ್ಟ್ರಧ್ವಜ ಹಾಕುವಲ್ಲಿ ಹಾಕಿದರೆ ಅದಕ್ಕೆ ಇನ್ನೂ ಕೂಡ ಅತ್ಯಂತ ಗೌರವ ಅಂತೇಳಿ ನಾನು ಭಾವನೆ ಮಾಡ್ತೇನೆ. ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಈ ಧ್ವಜಸ್ತಂಭ ಒಂದೇ ಮಳೆಗೆ ಕೊಂಚ ಬಾಗಿದಂತೆ ಕಂಡುಬರುತ್ತಿದ್ದು ಧ್ವಜ ಹರಿದು ಹೋಗಿದೆ.
ಉದ್ಘಾಟನೆಗೊಂಡು 1 ತಿಂಗಳೊಳಗೆ ಧ್ವಜ ಬಿದ್ದಿರುವುದು ಕಳಪೆ ಕಾಮಗಾರಿಯ ಪರಿಣಾಮವೇ ಎನ್ನುವ ಆರೋಪಗಳು ಕೇಳಿಬಂದಿವೆ. ಪುತ್ತೂರು ನಗರಸಭೆ, ನಗರ ಪ್ರಾಧಿಕಾರ, ಪುತ್ತೂರು ಶಾಸಕ ಅಶೋಕ್ ಕುಮಾರಯವರ ಅನುದಾನದಲ್ಲಿ ಈ ಧ್ವಜಸ್ತಂಭ ನಿರ್ಮಾಣಗೊಂಡಿದೆ. ಧ್ವಜಸ್ತಂಭವನ್ನು ಮೊದಲು ದೇವಸ್ಥಾನದ ಗದ್ದೆಯಲ್ಲೇ ನಿರ್ಮಾಣ ಮಾಡಲು ಶಾಸಕರು ಸಿದ್ಧತೆ ನಡೆಸಿದ್ದು, ಈ ಯೋಜನೆಗೆ ದೇವಸ್ಥಾನದ ಭಕ್ತ ಮಂಡಳಿ ವಿರೋಧ ವ್ಯಕ್ತಪಡಿಸಿದ್ದ ಹಿನ್ನೆಲೆಯಲ್ಲಿ ದೇವಸ್ಥಾನದ ಗದ್ದೆಯ ಪಕ್ಕದಲ್ಲೇ ಇರುವ ಪುತ್ತೂರು ನಗರಸಭೆಗೆ ಸಂಬಂಧಪಟ್ಟ ಜಾಗದಲ್ಲೇ ನಿರ್ಮಿಸಲಾಗಿತ್ತು. ಆದರೆ ದೇವಸ್ಥಾನದ ಕೊಡಿಮರಕ್ಕೆ ಎದುರುಮುಖವಾಗಿ ಮತ್ತು ಕೊಡಿಮರದ ಎತ್ತರಕ್ಕೆ ಈ ಧ್ವಜಸ್ತಂಭ ನಿರ್ಮಿಸುವುದಕ್ಕೆ ಈ ಹಿಂದೆಯೇ ವಿರೋಧಗಳು ಕೇಳಿಬಂದಿದ್ದವು. ಅತ್ಯಂತ ತರಾತುರಿಯಲ್ಲಿ ಈ ಧ್ವಜಸ್ತಂಭದ ಕಾಮಗಾರಿಯನ್ನು ಮುಗಿಸಲಾಗಿದ್ದು, ಇದರ ಭದ್ರತೆಯ ವಿಚಾರದಲ್ಲೂ ಇದೀಗ ಆತಂಕ ಮೂಡಲಾರಂಭಿಸಿದೆ. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಎಂಜಿನಿಯರ್ಗಳು ಧ್ವಜಸ್ತಂಭದ ಬಗ್ಗೆ ಎದ್ದಿರುವ ಸಂಶಯಗಳಿಗೆ ಸ್ಪಷ್ಟನೆ ನೀಡಬೇಕು ಎನ್ನುವ ಒತ್ತಾಯವೂ ಕೇಳಿ ಬರಲಾರಂಭಿಸಿದೆ. ಹೌದು, ನಿನ್ನೆ ರಾತ್ರಿ ಸುಮಾರು 9 ಗಂಟೆ ಸಮಯಕ್ಕೆ ನಮ್ಮ ಇಲ್ಲಿ ನೆಲ್ಲಿಕಟ್ಟೆಯಲ್ಲಿ ನಮ್ಮ ಧ್ವಜಸ್ತಂಭ, ನಮ್ಮ ರಾಷ್ಟ್ರಧ್ವಜವನ್ನು ನಿಲ್ಲಿಸುವಂತಹ ಧ್ವಜಸ್ತಂಭ, ಅದರ ಭಾಗ ನಿನ್ನೆ ಕೆಳಗೆ ಬಿದ್ದಿದೆ. ಅದು ನಮ್ಮ ರಾಷ್ಟ್ರಕ್ಕೆ ಒಂದು ಗೌರವ ತರುವಂಥ ಒಂದು ಧ್ವಜಸ್ತಂಭ. ಅದು ಈಗ ಇಲ್ಲಿ ಅಳವಡಿಸಿ ಹೆಚ್ಚು ಕಮ್ಮಿ 2 ತಿಂಗಳಾಯ್ತಷ್ಟೇ. ಇದನ್ನು ನಿರ್ವಹಿಸುವುದು ಕೂಡ ಅದರ ಇಂಜಿನಿಯರ್ಸ್ ಮತ್ತು ಅದನ್ನು ಕಾಮಗಾರಿಯನ್ನು ನಡೆಸಿದ ಕಾಂಟ್ರಾಕ್ಟರ್ಸ್ ಕೂಡ ಅದನ್ನು ಬಹಳ ತರಾತುರಿಯಲ್ಲಿ ಅದನ್ನು ಅಳವಡಿಸಿದ್ದಾರೆ. ಅದಕ್ಕೆ ಸೂಕ್ತ ಭದ್ರತೆ, ರಕ್ಷಣೆ ವ್ಯವಸ್ಥೆ ಇದನ್ನೆಲ್ಲ ಗಮನಿಸಬೇಕಿತ್ತು ಅವರು. ಮತ್ತು ಈ ಕಾಮಗಾರಿ ಕೂಡ ಇಲ್ಲಿ ಜನರು ಮಾತಾಡುವ ದೃಷ್ಟಿಯಲ್ಲಿ ತುಂಬ ಕಳಪೆ ಇದೆ, ಅದರಲ್ಲಿ ಗೋಲ್ಮಾಲ್ ಆಗಿದೆ, ಈ ಥರ ಎಲ್ಲ ಜನರು ಮಾತಾಡ್ತಾ ಇದ್ದಾರೆ. ಅದು ಕಾಮಗಾರಿ ಆಗುವಾಗಲೇ ಆ ಥರ ಮಾತಾಡ್ತಾ ಇದ್ರು. ಈಗ ಅದಕ್ಕೆ ಪೂರಕವಾಗಿ ಈ ಧ್ವಜ ಕೂಡ ಬಿದ್ದಿದೆ. ಹಾಗಾಗಿ ಈ ಕಾಮಗಾರಿ ನಡೆಸಿದವರ ವಿರುದ್ಧ ಮತ್ತು ಅದರ ಟೆಂಡರ್ ಮತ್ತು ಇದರಲ್ಲೆಲ್ಲ ಗೋಲ್ಮಾಲ್ ಆಗಿದೆ ಅಂತ ನಮಗೆ ಜನರು ಮಾತಾಡ್ತಾ ಇದ್ದಾರೆ. ಹಾಗೆ ಇದರ ಬಗ್ಗೆ ಒಂದು ತನಿಖೆ ಆಗಬೇಕು. ನಮ್ಮ ರಾಷ್ಟ್ರದ ಗೌರವ ಕಾಪಾಡುವಂಥ ವಿಷಯ. ಆದ ಕಾರಣ ನಿಮ್ಮ ಮೂಲಕ ಇದರ ಬಗ್ಗೆ ಸೂಕ್ತ ತನಿಖೆ, ಭ್ರಷ್ಟಾಚಾರ ನಡೆದಿದೆ ಅಂತ ನಮಗೆ ಅನುಮಾನ ಇದೆ. ಹಾಗೆ ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತ ನಾವೆಲ್ಲ ಆಗ್ರಹಿಸ್ತಾ ಇದ್ದೇವೆ. ಪ್ರವೀಣ್, ವಿ4 ನ್ಯೂಸ್, ಪುತ್ತೂರು.